ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ರೋಡ್ ನೋಡ್ಕೊಂಡೇ ಓಡಿಸ್ತಾ ಇದ್ದೀನಿ, ಫೋನ್ ನೋಡಲ್ಲ. ಆ್ಯಂಡ್ ನಿಮ್ಮ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿ ನಾನು ಈಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಐ ಥಾಟ್ ಐ ಡೂ. ಓಕೆ, ಬನ್ನಿ ನಮ್ಮ ಮೊದಲನೇ ಕ್ವೆಶನ್ನ ಶುರು ಮಾಡೋಣ. ಸೊ ಆ ಕ್ವೆಶನ್ ಆನ್ಸರ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹಾಯ್ ಹೇಳಿದ್ದೀರೋ ಎಲ್ರಿಗೂ ಹಾಯ್. ಹಾಗೆ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಾನು ತುಂಬಾ ಖುಷಿಯಾಗಿದ್ದೀನಿ. ಆ್ಯಂಡ್ ಐ ಆಮ್ ಗುಡ್. ಆಯಿತಾ, ನೀವೆಲ್ಲರೂ ಹೇಗಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ನಮ್ಮ ಮೊದಲನೇ ಕ್ವೆಶನ್ ಏನಿದೆ ಅಂದರೆ, ಯಾರೋ ಓಕೆ ಅಂದರೆ ನನಗೆ ಹೆಸ್ರು ಓದೋಕ್ಕಾಗಲ್ಲ, ಬಿಕಾಸ್ ನಾನು ಹಾಗೆ ಗಾಡಿ ಓಡಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ. ಆ್ಯಂಡ್ ಒಂದು ಕ್ವೆಶನ್ ನೋಡಿದೆ, ಫ್ಯಾನ್ಸ್ ಮೀಟಪ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ಫ್ಯಾನ್ಸ್ ಮೀಟಪ್ ಆದಷ್ಟು ಬೇಗ ಮಾಡ್ತೀನಿ. ಅದು ಪ್ಲ್ಯಾನ್ ನಡೀತಾ ಇದೆ. ಆ್ಯಕ್ಚುಲಿ 1 ಮಂತ್ ಬ್ಯಾಕ್ ಪ್ಲ್ಯಾನ್ ಮಾಡಿದ್ದೆ. 1 ಮಂತ್ ಬ್ಯಾಕ್ ಅಲ್ಲ, ಒಂದು 2-3 ಮಂತ್ಸ್ ಬ್ಯಾಕ್ ಏನೋ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಒಂಚೂರು ಕೆಲಸ ಜಾಸ್ತಿ ಆಗಿರೋದ್ರಿಂದ ನಾನು ಮೀಟಪ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಖಂಡಿತವಾಗ್ಲೂ ಮಾಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ಅದು ಪ್ಲ್ಯಾನ್ ನಡೀತಾ ಇದೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ. ಸೊ ಏನು ಟಿಪ್ ಅಂದರೆ, ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಆಯಿತಾ, ನೀವು ಕನ್ಸಿಸ್ಟೆನ್ಸಿಯಾಗಿ ಕನ್ಸಿಸ್ಟೆಂಟಾಗಿ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರೋ ಅಷ್ಟು ನಿಮಗೆ ಗ್ರೋ ಆಗೋಕ್ಕೆ ಸಾಧ್ಯ. ಆ್ಯಂಡ್ ಇನ್ಸ್ಟಾಗ್ರಾಮಿಗೆ ಬಂದರೆ ಆ್ಯಕ್ಚುಲಿ ನೀವು ಇನ್ಸ್ಟಾದಲ್ಲಿ ಡೈಲಿ ಪೋಸ್ಟ್ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ ಸೊ ಇನ್ನೂ ವೀಕ್ ಆಯಿತಾ, ನಾನು ನಿಮಗೆ ಒಂದು ಸ್ಕೆಡ್ಯೂಲ್ ಥರ ಹೇಳ್ತೀನಿ ಅಷ್ಟೇ, ನಾನು ಯಾವ ಥರ ಅಪ್ಲೋಡ್ ಮಾಡೋದು ಅಂತ. ಸೊ ಇನ್ನೂ ವೀಕ್ 3 ವೀಡಿಯೋಸ್ ಹಾಕ್ತೇನೆ ನಾನು. 3 ವೀಡಿಯೋಸ್ ಆ್ಯಂಡ್ 2 ಫೋಟೋಸ್. ಹಾಗೆ ಇನ್ನೊಂದು ದಿನ ಏನಾದರೂ ಒಂದು ಸ್ಟೋರಿ ಆ ಥರ ಏನಾದರೂ ಹಾಕ್ತಾ ಹೋಗ್ತೇನೆ. ಬಟ್ ದಿನ ಸ್ಟೋರೀಸ್ ಇರುತ್ತೆ. ಅದು ಹೇಗೆ ಅಂದರೆ, ವೀಡಿಯೋಸ್ ಏನಾದರೂ ಹಾಕಿದ್ರೆ ಅದನ್ನು ತೆಗ್ದು ನ್ಯೂ ಪೋಸ್ಟ್ ಅಂತ ಹಾಕೋದು, ಆ ಥರ ಸ್ಟೋರೀಸ್ ಆಗುತ್ತೆ. ಅದನ್ನು ಬಿಟ್ಟರೆ ಸಂಡೇ ಅದೇ ಯಾವುದಾದ್ರು ವೀಕಲ್ಲಿ ಒಂದ್ಸಲ ಮಾತ್ರ ಏನಾದರೂ ಒಂದು ಸ್ಟೋರಿ ಹಾಕ್ತಿರ್ತೀನಿ. ಇಲ್ಲ ನನಗೆ ಏನಾದರೂ PR ಪ್ಯಾಕೇಜಸ್ ಬಂದರೆ ಆ ಥರ ಏನಾದರೂ ಹಾಕ್ತಿರ್ತೀನಿ. ಸೊ ಆ ಥರ ನೀವು ಒಂದು ಸ್ಕೆಡ್ಯೂಲ್ ಅಂತ ಮಾಡಿಕೊಂಡ್ರೆ ಇಟ್ ಈಸ್ ಗುಡ್. ಇನ್ಸ್ಟಾಗ್ರಾಮಿಗೆ ಮಾತ್ರ. ಅದೇ ಯೂಟ್ಯೂಬಿಗೆ ಬಂದರೆ, ಯೂಟ್ಯೂಬಲ್ಲಿ ಹೇಗೆ ಅಂದರೆ, ನೀವು ಡೈಲಿ ವೀಡಿಯೋಸ್ನ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು. ಆಗಷ್ಟೇ ನಿಮ್ಮ ಒಂದು ರೀಚ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗ ಎಕ್ಸಾಂಪಲ್ ನಂದೇ ನೋಡ್ಬೋದು, ನಾನು ಡೈಲಿ ವ್ಲಾಗ್ಸ್ ಎಲ್ಲ ಹಾಕಲ್ಲ. ಸೊ ಅದಕ್ಕೋಸ್ಕರ ರೀಚ್ ಕಮ್ಮಿ ಆಗಿರೋದು. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ, ನಿಂಗೆ ಅಷ್ಟು ಮಿಲಿಯನ್ ಫಾಲೋವರ್ಸ್, ಅಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಯಾಕೆ ನಿನ್ನ ವ್ಯೂಸ್ ಇಷ್ಟೇ ಅಂತ. ಬಿಕಾಸ್ ನಾನು ಕನ್ಸಿಸ್ಟೆಂಟಾಗಿ ಇಲ್ಲ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಅದು ಏನು ವ್ಯೂಸ್ ಬರಲ್ಲ ಅಷ್ಟೇ. ಸೊ ಅದರ್ ದೆನ್ ದ್ಯಾಟ್, ನೀವು ಶಾರ್ಟ್ಸ್ ತುಂಬಾ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ. ಬಟ್ ಲಾಂಗ್ ಫಾರ್ಮೇಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ವ್ಯೂಸ್ ಆ್ಯಂಡ್ ಇಂಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ಡಿಫ್ರೆನ್ಸ್ ಇನ್ಸ್ಟಾಗ್ರಾಮ್ಗೂ ಮತ್ತು ಯೂಟ್ಯೂಬ್ಗೂ ಅಷ್ಟೇ. ಬಟ್ ಯೂಟ್ಯೂಬ್ ಲಾಂಗ್ ಫಾರ್ಮೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಂಗ್ ಫಾರ್ಮೇಟಲ್ಲಿ ಮಾತ್ರ ನಿಮಗೆ ಗ್ರೋ ಆಗೋಕ್ಕೆ ಸಾಧ್ಯ. ಆ್ಯಂಡ್ ಯು ಕ್ಯಾನ್ ಮೇಕ್ ಮನಿ ಔಟ್ ಆಫ್ ಇಟ್. ಒಂದು ಟಿಪ್ ಏನು ಅಂದರೆ, ನೀವೀಗ ವ್ಲಾಗ್ಸ್ ಮಾಡ್ತೀರಲ್ಲ, ಮಾಡಿದ ತಕ್ಷಣ ಪಟ್ಟಂತ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ, ಅಕಸ್ಮಾತ್ ನೀವು ಓಕೆ ಇದು ವಿಡಿಯೋ ಈಗ ವ್ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ, ನಾಳೆ ಎಡಿಟ್ ಮಾಡ್ತೀನಿ ಅಂತಲ್ಲ, ಇಫ್ ಯು ವೇಸ್ಟ್ ಯೋರ್ ಟೈಮ್, ಆಗ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದರೆ ನೀವು ಅದನ್ನ ವ್ಲಾಗ್ ಎಡಿಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನೀವು ಶೂಟ್ ಮಾಡಿದ ತಕ್ಷಣ ಅದೇ ದಿನ ಕುತ್ಕೊಂಡು ಎಡಿಟ್ ಮಾಡಿಬಿಡಿ. ಇನ್ನೇನು ನಿದ್ದೆ ಮಾಡೋಕ್ಕೆ ಹೋಗೋ ಮುಂಚೆ ಸುಮ್ಮನೆ ಇನ್ಸ್ಟಾ ಸ್ಕ್ರೋಲ್ ಮಾಡೋಕ್ಕಿಂತ ವ್ಲಾಗ್ನ ಎಡಿಟ್ ಮಾಡಿ ಮುಗಿಸಿದ್ರೆ ಐ ಥಿಂಕ್ ಒಂದು ವ್ಲಾಗ್ ಆಗುತ್ತೆ. ಸೊ ಯು ಕ್ಯಾನ್ ಅಪ್ಲೋಡ್ ಇಟ್ ಅಷ್ಟೇ. ಆ್ಯಂಡ್ ತುಂಬ ಡೀಪಾಗಲ್ಲ ವೀಡಿಯೋನ ನೋಡೋಕೆ ಹೋಗ್ಬಿಡಿ. ಯಾಕಂದರೆ ಈಗ ಆಲ್ರೆಡಿ ಡೈಲಿ ಲೈಫ್ ಆಗಿರೋದ್ರಿಂದ, ಡೈಲಿ ವ್ಲಾಗ್ ಆಗಿರೋದ್ರಿಂದ ನಮ್ಮ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನೋಡೋಕೆ ಇಷ್ಟ ಇರುತ್ತೆ ಜನಕ್ಕೆ. ಸೊ ಅದಕ್ಕೋಸ್ಕರ ಡೈಲಿ ವ್ಲಾಗ್ ಅಂತ ಹೇಳ್ತಾರೆ. ಲೈಫ್ ಸ್ಟೈಲ್ ಆ್ಯಂಡ್ ಬೇರೆ ಅಂದರೆ ಮೇಕಪ್, ಬ್ಯೂಟಿ ಆ ಥರ ಎಲ್ಲ ಅಂದರೆ ಅದೊಂಚೂರು ಜಾಸ್ತಿನೇ ನೋಡಿ ಆ ಕಡೆ ಈ ಕಡೆ ಎಡಿಟ್ ಮಾಡ್ಬೋದು. ಅದೇ ರೀಸೆಂಟಾಗಿ ಒಂದು ಮೇಕಪ್ ವಿಡಿಯೋ ಹಾಕಿದ್ದೀನಲ್ಲ, ಸೊ ಅದರಲ್ಲಿ ನೀವು ನನ್ನ ಟೈಟಲ್ ಇರದೆ ಗೊತ್ತಾ, ಏನೋ ಟೈಟಲ್ ಹಾಕಿದ್ದೀನಲ್ಲ ನಾನು, ಏನೋ ಒಂದು ಟೈಟಲ್ ಹಾಕಿದ್ದೀನಿ. ಅಲ್ಲಿ ಕೆಳಗಡೆ ಮೋರ್ ಅಂತ ಕಾಣಿಸುತ್ತೆ ನೋಡಿ ನಿಮಗೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದಿಷ್ಟು ಪ್ರಾಡಕ್ಟ್ ಲಿಸ್ಟ್ ಕಾಣಿಸುತ್ತೆ. ಸೊ ಆ ಪ್ರಾಡಕ್ಟ್ ಲಿಸ್ಟಲ್ಲೇ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ನಾನು, ಹೋಗಿ ನೋಡ್ಬೋದು. ನಾನು ಸೆಟ್ಟಿಂಗ್ ಸ್ಪ್ರೇ ಆ್ಯಡ್ ಮಾಡೋದು ಆ್ಯಕ್ಚುಲಿ ಮರ್ತೋಗಿತ್ತು, ಬಟ್ ಆಮೇಲೆ ಆ್ಯಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಆಯಿತಾ. ಸೊ ಏನಂದರೆ, ಅಕಸ್ಮಾತ್ ಇಫ್ ಯು ಆರ್ ಸ್ಟಿಲ್ ಸ್ಟಡಿಂಗ್ ಅಲ್ಲ, ಓದ್ ಮುಗಿಸಿ
ಅದಾದಮೇಲೆ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫಸ್ಟು ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ಸದ್ಯಕ್ಕೆ, ಬಿಕಾಸ್ ಓದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ತುಂಬಾ ಟ್ಯಾಲೆಂಟ್ಸ್ ಇದ್ದರೆ ಇಟ್ ಈಸ್ ಈಸಿ. ಆ್ಯಂಡ್ ಟ್ಯಾಲೆಂಟ್ಸ್ ಇನ್ ದಿ ಸೆನ್ಸ್ ನಾಟ್ ಓನ್ಲಿ ಲೈಕ್ ಲಿಪ್ಸಿಂಗ್ ಅದು ಮಾತ್ರ ಟ್ಯಾಲೆಂಟ್ ಅಂತ ಅನ್ನಲ್ಲ. ಈವನ್ ಈಗ ಆರ್ಟ್ ಅಂದರೆ ಡ್ರಾಯಿಂಗ್ ಮಾಡೋರು ಇದ್ದಾರೆ ಎಷ್ಟೊಂದು ಜನ, ಡ್ಯಾನ್ಸ್ ಮಾಡೋರು ಇದ್ದಾರೆ, ಸಿಂಗರ್ಸ್ ಇದ್ದಾರೆ ಕಾಂಟೆಂಟ್ ಕ್ರಿಯೇಷನಲ್ಲಿ, ಸೊ ಕಾಮಿಡಿಯನ್ಸ್ ಇದ್ದಾರೆ. ಆ್ಯಂಡ್ ಬೇರೆ ಏನು ಲೈಕ್ ಈ ಥರ ಸಿನಿಮ್ಯಾಟಿಕ್ ವಿಡಿಯೋ ಮಾಡೋರು ಇರ್ತಾರೆ. ಆ್ಯಂಡ್ ಈವನ್ ಒಂದು ನಿಮಿಷ ಯಾರೋ ಬಂದರು, ಆಯ್ತಾ. ಯಾರೂ ಇಲ್ಲ, ಜಸ್ಟ್ ಅವರ ಕೈ ಹಾಕಿದ ಕಾಲ್ ಅಷ್ಟು. ಅಲ್ಲಿಂದ ನೋಡ್ಕೊಂಡು ಬಂದ್ವಿ. ಐ ವಾಸ್ ವ್ಲಾಗಿಂಗ್. ಐ ಥಾಟ್ ನೀವು ವ್ಲಾಗ್ ಅಪ್ಲೋಡ್ ಮಾಡ್ತೀರಾ ನೋಡೋಣ ಅಂತ. Can I get a picture? Yeah, sure. Okay. I'll get that. ಖುಷಿ ಆಗುತ್ತೆ ಗೊತ್ತಾ, ಯಾರಾದ್ರೂ ಬಂದಿರ್ತಾರೆ ಹಿಂಗೆ ಬಂದು ಅದು ನನ್ನ ಕಾರ್ ನಿಲ್ಲಿಸ್ಬಿಟ್ಟು ಇಷ್ಟರಲ್ಲ ನಂಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರು ಹೇಗಂತ ಕಂಡಿಡ್ದು ಬರ್ತಾರೆ ಅಂದರೆ ಇದು ನನ್ನ ಕಾರೇ ಅಂತ. ಲೈಕ್ ಅಷ್ಟು ನನ್ನ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ದಟ್ ಈಸ್ ಮೀ, ಇದು ನಂದೇ ಕಾರು ಅನ್ನೋ ಥರ ಎಲ್ಲ ಗೊತ್ತಾಗುತ್ತೆ. ಯಾ, ಥ್ಯಾಂಕ್ ಯು ಅಬೌಟ್ ದ ಟಿಪ್. ಸೊ ಈಗ ನೀವೇನಾದರೂ ಟ್ಯಾಲೆಂಟ್ಸ್ ಅಂದರೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್, ಈಗ ನಾನು ಆಗಲೇ ಒಂದು ಲಿಸ್ಟ್ ಕೊಟ್ಟನಲ್ಲ ಅದೆಲ್ಲನೂ ಟ್ಯಾಲೆಂಟ್ಸೇ ಆ ಥರದ್ದೆಲ್ಲ ಇದ್ದು. ಆ್ಯಂಡ್ ಲರ್ನ್ ಸಮಥಿಂಗ್ ಯೂನಿಕ್ ಆಯಿತಾ. ಅಂದರೆ ಈಗ ಒಂದು ನಿಮ್ಮ ಕಾಲೇಜಲ್ಲಿ ಸ್ಕೂಲಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅಂದರೆ ಡ್ಯಾನ್ಸ್ ಆಗಲಿ ಸಿಂಗಿಂಗ್ ಆಗಲಿ ಈ ಥರ ಎಲ್ಲ ಇರುತ್ತೆ. ಸೊ ಅಲ್ಲಿ ಹೋಗಿ ಕಲೀರಿ, ಜಸ್ಟ್ ಮಿಂಗಲ್ ವಿತ್ ಪೀಪಲ್ಸ್, ಅದೆಲ್ಲ ಇದ್ದರೆ ನಿಮಗೆ ಆ ಒಂದು ಫಿಯರ್ ಇರಲ್ಲ. ನೀವೆಲ್ಲಾದರೂ ಹೋಗ್ಬೇಕಾದ್ರೆ ವ್ಲಾಗ್ ಮಾಡಬೇಕು ಅಂದರೆ ನಿಮ್ಗೆ ಆ ಒಂದು ಫಿಯರ್ ಇರಲ್ಲ. ನನಗೊಂದು ಚೂರಿದೆ, ಯಾಕೆಂದರೆ ನನಗೆ ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅಂದರೆ ಅವರೊಂದು ಪ್ರೈವೇಟ್ ಲೈಫ್ಗೆ ಲೈಕ್ ಹಿಂಗೆ ಪಟ್ಟಂತ ಹೋಗ್ಬಿಡ್ಬಿಟ್ಟು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕೆ ಹೋದ್ರೆ ಅವ್ರು ಏನು ಅನ್ಕೋತಾರೆ, ಲೈಕ್ ಒಬ್ಬರಿಗೆ ಅದೊಂದು ಇಷ್ಟ ಇರಲ್ಲ. ಅಂದರೆ ಇಷ್ಟ ಇರಲ್ಲ ಇನ್ ದ ಸೆನ್ಸ್ ಅವ್ರು ಅಷ್ಟೊಂದು ಪಬ್ಲಿಕ್ಗೆ ಅವರೆಲ್ಲ ಇರಲ್ಲ, ದೇ ಲೈಕ್ ಪ್ರೈವೇಟ್ ಲೈಫ್. ಸೊ ಆ ಥರ ಇರೋರಿಗೆಲ್ಲ ಸ್ವಲ್ಪ ತೊಂದರೆ ಕೊಡಬಾರ್ದು ಅಂತ ನಾನು ಮಾಡಲ್ಲ ಅಷ್ಟೇ. ಬಟ್ ಇಫ್ ಯು ಆರ್ ಸೋ ಎಕ್ಸ್ಟ್ರೋವರ್ಟ್ ನೀವು ಮಾಡ್ಬೋದು. ಬಟ್ ನಾನು ಒಂಚೂರು ಇಂಟ್ರೋವರ್ಟ್, ಬಟ್ ಓನ್ಲಿ ವಿತ್ ಮೈ ಪೀಪಲ್ಸ್ ಐ ಆಮ್ ಎಕ್ಸ್ಟ್ರೋವರ್ಟ್. ಸೊ ಆ ಥರ. ಆ್ಯಂಡ್ ಅಷ್ಟೇ ನನ್ನ ಟಿಪ್ ಅಷ್ಟೇ, ಜಸ್ಟ್ ಸ್ಟಡಿ, ಕಾನ್ಸಂಟ್ರೇಟ್. ಅದಾದಮೇಲೆ ನೀವು ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಯೋಚನೆ ಮಾಡಿ. ಆ್ಯಂಡ್ ನನ್ನ ಟ್ಯಾಲೆಂಟ್, ಈಗ ಯಾರೋ ಒಬ್ರು ಕೇಳಿರೋದನ್ನ, ನಿನ್ನ ಟ್ಯಾಲೆಂಟ್ ಏನೋ ಬೇರೆ ಮೇಕಪ್ ಮಾಡೋದು ಅದು ಇದೆ. ಮೇಕಪ್ ಈಸ್ ಆಲ್ಸೋ ಆನ್ ಟ್ಯಾಲೆಂಟ್. ಎಲ್ಲರೂ ಮೇಕಪ್ ಮಾಡೋಕ್ಕಾಗಲ್ಲ, ಎಲ್ಲರೂ ಆ ಥರದೊಂದು SFX ಮೇಕಪ್ನ ಮಾಡೋಕ್ಕಾಗಲ್ಲ. ಸೊ ಅಫ್ಕೋರ್ಸ್ ದಟ್ ಈಸ್ ಮೈ ಟ್ಯಾಲೆಂಟ್. ಐ ಇವನ್ ನೋ ಡ್ಯಾನ್ಸ್, ಆಯಿತಾ. ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಮೀ ಟು ಡ್ಯಾನ್ಸ್ ಆಲ್ ದಿ ಟೈಮ್ ಅಲ್ವಾ. ಸೊ ನನಗೆ ಎಲ್ಲಾದ್ರ ಮೇಲೆ ನನಗೆ ಎಲ್ಲ ಕಡೆನೂ ಇರಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಏನಂದರೆ ಟ್ರೈ ಟು ಬಿ, ಆಯಿತಾ. ನಾನು ನಿಮಗೆ ಆಗಲೇಬೇಕು ಅಂತ ಹೇಳ್ತಲ್ಲ, ಟ್ರೈ ಟು ಬಿ ಅಟ್ಲೀಸ್ಟ್. ನೀವು ಅಷ್ಟೊಂದು ಪ್ರೆಷರೈಸ್ ಆಗೋದು ಬೇಡ. ಟ್ರೈ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಟ್ರೈ ಟು ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಫಸ್ಟ್. ಆ್ಯಂಡ್ ಅಷ್ಟನ್ನ ಹೇಳಕ್ಕೆ ನನಗೆ ಆಗೋದು, ಬಿಕಾಸ್ ನನಗೆ ಗೊತ್ತಿದೆ. ಸೊ ದುಡ್ಡಿಲ್ಲ ಅಂದರೆ ಯಾರೂ ಇರಲ್ಲ. ಆ್ಯಂಡ್ ಯು ಹ್ಯಾವ್ ಟು ಆ್ಯಕ್ಚುಲಿ ಹ್ಯಾವ್ ದಟ್ ಸ್ಟೆಬಿಲಿಟಿ ಫಿನಾನ್ಷಿಯಲಿ. ಯಾರೂ ಇರಲ್ಲ ಅನ್ನೋದಕ್ಕಿಂತ ನಿಮಗೆ ನೀವೇ ಏನು ಲೈಕ್ ನೀವೇನು ತೊಗೊಳಕ್ಕೂ ಆಗಲ್ಲ, ಏನು ಮಾಡೋಕ್ಕೆ. ಇವಾಗ ಏನಾದ್ರು ತಿನ್ಬೇಕಂದ್ರೆ ಒಂದು 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಜಸ್ಟ್ ಕಾನ್ಸಂಟ್ರೇಟ್ ಆನ್ ಆಲ್ ದಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಅದು ಇದೆಲ್ಲ ಏನು ಕೆಲಸ ಸಿಕ್ಕಿದ್ರು ಯು ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಹಾಗಂತ ಏನು ಹೇಳ್ತಾರೆ, ಲೈಕ್ ಏನು ಓದಿರ್ತೀರೋ ಅದ್ರ ಮೇಲೆ ನಿಮಗೆ ಒಂದು ಕೆಲಸ ಎಲ್ಲ ಸಿಗುತ್ತೆ. ಸೊ ಡೂ ಇಟ್. ಅದು ಎಷ್ಟೇ ಆಗಲಿ, ಈವನ್ 5,000 6,000 ಎಲ್ಲ ಅಮೌಂಟೇ. ನಾನು ಫಸ್ಟ್ ಅರ್ನ್ ಮಾಡಿದ್ದು 6,000 rupees. ಸೊ ಅದರಿಂದ ನಾನು ಫೋನ್ ತೊಗೊಂಡಿದ್ದು. ಯು ಆಲ್ ನೋ ಆ ಸ್ಟೋರಿ, ಯಾರ್ಯಾರು ಗೊತ್ತಿದೆ ಅಂತ. ಬಟ್ ಆದರೂ ಒಂದು ಲೈನ್ ಸುಮ್ಮನೆ ಹೇಳ್ತೀನಿ. ಸೊ ನಾನು ಈ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿ ಕೆಲಸ ಮಾಡ್ತಾ ನನಗೆ 6,000 7,000 ಏನೋ ಸ್ಯಾಲ್ರಿ ಬರ್ತಾಯಿತ್ತು.
ಸೊ ಅದರಿಂದ ನನ್ನ ಫೋನ್ EMI ಇದ್ದಿದ್ದು 4000. ಇನ್ನೊಂದು 2000, ಇನ್ನು 4, 5, 6, ಸೊ ಇನ್ನೊಂದು 3000 ನಮ್ಮ ಮಮ್ಮಿ ಕೊಟ್ಬಿಡ್ತಿದ್ದೆ. ಇಲ್ಲ 2000 ಏನೋ ಕೊಡ್ತಿದ್ದೆ, 1000 ನಾನು ಇಟ್ಕೊತಿದ್ದೆ. ಆ್ಯಂಡ್ ಇನ್ನು 4000 EMIಗೆ ಹೋಗ್ತಾ ಇತ್ತು. ಸೊ ತಿಂಗಳ 4000 EMI ಕಟ್ಟಿ ಆಲ್ಮೋಸ್ಟ್ 1 year ಏನೋ 2 yearsಗೇನೋ ಹಾಕ್ಸಿದ್ದೆ ಅನ್ಸುತ್ತೆ ನನ್ನ, ಐ ಡೋಂಟ್ ರಿಮೆಂಬರ್ ಆಯಿತಾ. ಯಾ, ಸೊ ಆ ಥರ ಮಾಡಿ ಆ ಫೋನ್ ತೊಗೊಂಡು ಈಗಲೂ ನನ್ನ ಹತ್ರ ಆ ಫೋನ್ ಇದೆ, ದಟ್ ಈಸ್ ಸ್ಯಾಮ್ಸಂಗ್ ಫೋನ್ ಓನ್ಲಿ ಆಯಿತಾ. ಸೊ ಆ ಒಂದು ಫೋನಿಗೆ ಅಷ್ಟು ಕಷ್ಟಪಟ್ಟು ತೊಗೊಂಡ್ಮೇಲೆ ಈಗ ನನಗೆ ಅದೇ ಒಂದು ಬ್ರ್ಯಾಂಡ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ. ನಾನು ಒಂದಿಷ್ಟು ಔಟ್ಫಿಟ್ಸ್ನ ನಿಮ್ಮ ಕಾಲೇಜ್ಗೆ ಹಾಕೊಂಡು ಹೋಗುವಂಥ ಔಟ್ಫಿಟ್ಸ್ನೆಲ್ಲ ಲಿಂಕ್ ಮಾಡ್ತೀನಿ. ಸೊ ಮೇ ಬಿ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ದಿ ಬೆಸ್ಟ್ ಇರೋದನ್ನೇ ಅಪ್ಲೋಡ್ ಮಾಡ್ತೀನಿ. ಲೈಕ್ 4 ಬಾಟಮ್ಸ್ ಆ್ಯಂಡ್ 5-6 ಟಾಪ್ಸ್ ಅನ್ನೋ ಥರ ಹಾಕ್ತೀನಿ. ಟಾಪ್ಸ್ ಆ್ಯಂಡ್ ನೋಡೋಣ ಅದು ಯಾವ ಥರ ಮಿಕ್ಸ್ ಮ್ಯಾಚ್ ಅಂತ. ಸೊ ಅದನ್ನು ಹಾಕಿ ನಾನು ಟ್ಯಾಗ್ ಮಾಡ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಓಕೆ, ಆ್ಯಂಡ್ ಐ ಪ್ರಾಮಿಸ್ ನಾನು ನಿಮ್ಗೆಲ್ಲರಿಗೂ ಅಂದರೆ ಏನು ಹೇಳ್ತಾರೆ, ಬಜೆಟ್ ಫ್ರೆಂಡ್ಲಿ ಆಗಿರೋದನ್ನ ಹುಡ್ತೀನಿ. ಬಿಕಾಸ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ವಾ, ಸೊ ಬಜೆಟ್ ಫ್ರೆಂಡ್ಲಿನೇ ಎಲ್ಲ ಆ್ಯಡಿಡ್. ಮೇಕಪ್ದು ಅದರಲ್ಲಿ ಎಲ್ಲ ಡೀಟೇಲ್ಸ್ ಅದರಲ್ಲೇ ಇದೆ, ಎಲ್ಲ ಪ್ರಾಡಕ್ಟ್ಸ್ನು ಅದರಲ್ಲೇ ಟ್ಯಾಗ್ ಮಾಡಿದ್ದೀನಿ, ಹೋಗಿ ನೋಡಿ ನಿಮಗೆ ಸಿಗುತ್ತೆ. ಯಾವ ವಿಷಯಕ್ಕೆ ಮೋಟಿವೇಟ್ ಆಗುತ್ತೆ ಅಂದರೆ, ಈಗ ನಿಮ್ದು ಒಂದು ಕಮೆಂಟ್ಸ್ ಎಲ್ಲ ಬರುತ್ತೆ ಗೊತ್ತಾ, ಓ ಯು ಆರ್ ವೆರಿ ಗುಡ್ ಅಟ್ ಇಟ್, ಕ್ರಿಯೇಟಿವ್, ಹಾರ್ಡ್ ವರ್ಕಿಂಗ್, ಅದು ಇದು ಅಂತೆಲ್ಲ. ದಟ್ ಈಸ್ ವಾಟ್ ಮೋಟಿವೇಟ್ಸ್ ಮೀ. ಯಾಕಂದರೆ ಅಟ್ಲೀಸ್ಟ್ ದೇರ್ ಆರ್ ಸಮ್ ಪೀಪಲ್ ಹೂ ಲವ್ಸ್ ಮೀ ಆ್ಯಂಡ್ ಹೂ ರೆಕಗ್ನೈಸಸ್ ಮೈ ಟ್ಯಾಲೆಂಟ್ ಅಂತ ಹೇಳಿ ಐ ಫೀಲ್ ಮೋಟಿವೇಟೆಡ್. ಅದನ್ನು ಬಿಟ್ಟರೆ ನನ್ನ ತಂಗಿ ನನಗೆ ತುಂಬಾ ಮೋಟಿವೇಟ್ ಮಾಡ್ತಾಳೆ, ಅಕ್ಕ ಇದು ಮಾಡು, ಅಕ್ಕ ಇದು ಮಾಡು, ಅದು ಮಾಡು ಅಂತ ಮಾಡ್ತಿರ್ತಾಳೆ. ಸೊ ಯಾ, ದೀಸ್ ಆರ್ ದ ಪೀಪಲ್. ಕೆಲವೊಂದ್ಸಲ ನಂದು ಮೇಕಪ್ ವಿಡಿಯೋ ಆ್ಯಂಡ್ ಇದಕ್ಕೆಲ್ಲ ನಮ್ಮ ಮಮ್ಮಿನೂ ಬಂದು ಹೆಲ್ಪ್ ಮಾಡ್ತಾರೆ. ಸೊ ದೀಸ್ ಆರ್ ದ ಪೀಪಲ್ ಮೋಟಿವೇಟ್ಸ್ ಮೀ ಇನ್ ಎವ್ರಿ ಡೇ. ಆ್ಯಂಡ್ ಅದರಿಂದ ನಾನು ಮೋಟಿವೇಟ್ ಆಗ್ತೀನಿ ಅಷ್ಟೇ ದಿನ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಇನ್ನೊಂದಿದೆ, ನೀವು ಹೇಗೆ ನೆಗೆಟಿವ್ ಥಾಟ್ಸ್ನೆಲ್ಲ ಇಗ್ನೋರ್ ಮಾಡ್ತೀರಾ ಅಂತ. ನೆಗೆಟಿವಿಟಿ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅಕಸ್ಮಾತ್ ಏನಾದರೂ ನನಗೆ ಟ್ರಿಗರ್ ಆದರೆ ಮಾತ್ರ, ಯೂಶ್ವಲಿ ನಂಗೆ ಟ್ರಿಗರ್ ಆಗೋಲ್ಲ, ನಾನು ಡಿಲೀಟ್ ಮಾಡಿ ಸುಮ್ಮನೆ ಆಗ್ತೀನಿ, ಬ್ಲಾಕ್ ಮಾಡಿಬಿಟ್ಟು. ನಂದ್ರಲ್ಲಿ ಆ್ಯಕ್ಚುಲಿ ನನ್ನ ಫಾಲೋವಿಂಗ್ ಲಿಸ್ಟ್ಗಿಂತ ಬ್ಲಾಕ್ ಲಿಸ್ಟೇ ಜಾಸ್ತಿ ಇದೆ. ಆ ನೆಗೆಟಿವಿಟಿ ಅಂತ ಬಂದಾಗ ನಾನು ಇಗ್ನೋರ್ ಮಾಡೋದ್ರಲ್ಲಿ ಪ್ರೋ ಆಯಿತಾ. ಸೊ ನೋಡ್ತೀನಿ, ನೋಡಲ್ಲ ಅಂತ ಏನಿಲ್ಲ, ಬಟ್ ಅಕಸ್ಮಾತ್ ಏನಾದರೂ ಇದ್ದರೆ ಐ ವಿಲ್ ರಿಪ್ಲೈ. ಆ್ಯಕ್ಚುಲಿ ನೆಗೆಟಿವ್ ಹಿಂಗೆ ಹಾಕ್ಬಿಟ್ರಲ್ಲ ಅಂತ ಹೇಳಿ ಜಸ್ಟ್ ಡೋಂಟ್ ಕೀಪ್ ಕ್ವೈಟ್ ಆಯಿತಾ. ನಿಮ್ಗೆ ಏನಾದರೂ ರಿಪ್ಲೈ ಮಾಡೋಕ್ಕಾದ್ರೆ ರಿಪ್ಲೈ ಮಾಡಿ, ಅಂದರೆ ಮುಖಕ್ಕೆ ಹೊಡೆದಂಗೆ ಹೇಳಿ, ಇಲ್ಲ ಇದಲ್ಲ ನೀನು ಮಾಡ್ತಿರೋ ತಪ್ಪು ಅಂತ ಸರಿಯಾಗಿ ಅವ್ರ ಮುಖಕ್ಕೆ ಹೇಳಿ. ಬಟ್ ಡೋಂಟ್ ಸ್ಕೋಲ್ಡ್ ದೆಮ್. ಅವ್ರ ತಪ್ಪನ್ನ ಅವ್ರಿಗೆ ಅರಿವಾಗಂಗೆ ಮಾತಾಡ್ಬೇಕಷ್ಟೇ. ಸೊ ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ಅಂತ ನಾನು ಅದನ್ನ ಅಂದರೆ ನೆಗೆಟಿವಿಟಿನ ಡೀಲ್ ಮಾಡೋದಕ್ಕೆ ಅದೊಂದು ಸರಿಯಾದ ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನೀವು ಅವ್ರು ಏನೋ ಬೈದರು ಅನ್ನೋದಕ್ಕೋಸ್ಕರ ನೀವು ಹಂಗೆ ಬೈಯೋಕ್ಕೆ ಹೋದರೆ ನಿಮ್ಗೂ ಅವ್ರಿಗೂ ಡಿಫ್ರೆನ್ಸ್ ಇರಲ್ಲ. ಸೊ ಬೆಟರ್ ಆದಷ್ಟು ಇಗ್ನೋರ್ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ತುಂಬಾ ಹರ್ಟ್ ಆಗ್ತಿದೆ ಅಂದಾಗ ಜಸ್ಟ್ ಆ್ಯಕ್ಚುಲಿ ಈಗ ಇನ್ಸ್ಟಾಗ್ರಾಮ್ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ, ಈಗ ಯಾರಾದರೂ ಕೆಟ್ಟದಾಗ ಏನಾದರೂ ಕಮೆಂಟ್ ಆಗ್ತಾರೆ ಅಂದರೆ, ಇಫ್ ಇಟ್ ಈಸ್ ಹರ್ಟಿಂಗ್ ಅನ್ನೋ ಥರ ಏನಾದರೂ ಸೆಂಟೆನ್ಸ್ ಏನಾದರೂ ಇದ್ದರೆ ಆ ಒಂದು ಕಮೆಂಟ್ ಅವರು ಹಾಕೋಕ್ಕೆ ಬಿಡಲ್ಲ. ಇಟ್ ವಿಲ್ ನಾಟ್ ಬಿ ಶೋನ್ ಟು ಎನಿ ಒನ್ ಆ್ಯಂಡ್ ಆಟೋಮ್ಯಾಟಿಕ್ ಡಿಲೀಟ್ ಆಗುತ್ತೆ. ಸೊ ದಟ್ ಈಸ್ ಅ ವೆರಿ ಗುಡ್ ಫೀಚರ್. ಡೂ ಯು ಬಿಲೀವ್ ಇನ್ ಕರ್ಮ ಅಂತ ಕೇಳಿದ್ದೀರಾ? ಅಫ್ಕೋರ್ಸ್ ಐ ಬಿಲೀವ್ ಇನ್ ಕರ್ಮ. ಆ್ಯಂಡ್ ಎಷ್ಟೋ ವರ್ಷಗಳಿಂದ ನಾನು ಹೇಳ್ತಿದ್ದೀನಿ, ಕರ್ಮ ಅನ್ನೋದಿರುತ್ತೆ, ಯು ಹ್ಯಾವ್ ಟು ಗೋ. ಎವ್ರಿ ಟೈಮ್ ಅಷ್ಟೇ, ಯು ಜಸ್ಟ್ ಕಾಂಟ್ ಎಸ್ಕೇಪ್ ಫ್ರಮ್ ಕರ್ಮ ಆಯಿತಾ. ಕರ್ಮ ಅನ್ನೋದೇನು, ದೇವರೇ ಮಾಡೋದು. ಒಂದು ಕರ್ಮ ಅನ್ನೋದು ಎಲ್ರಿಗೂ ಕೊಡ್ತಾರೆ, ಯಾವುದೇ ರೀತಿ ಆದರೂ. ಸೊ ಐ ಥಿಂಕ್ ಅದು ಇರುತ್ತೆ. ಆ್ಯಂಡ್ ಯು ಜಸ್ಟ್ ಹ್ಯಾವ್ ಟು ಬಿಲೀವ್ ಫಾರ್, ಐ ಮೀನ್ ಯು ಹ್ಯಾವ್ ಟು ಹ್ಯಾವ್ ಫೇತ್ ಇನ್ ಇಟ್. ಇದ್ರಲ್ಲ ಕೊರಿಯನ್ ಆ್ಯಕ್ಟರ್ನ ಯಾರು ಮೀಟ್ ಮಾಡಿಲ್ವಾ ಅಂತ, ಯಾರು ಮೀಟ್ ಮಾಡಿಲ್ವಾ ಅಂತ. ಹೌದು, ಮೀಟ್ ಮಾಡಿಲ್ಲ. ಆಗಲೇ ಹೇಳ್ದಂಗೆ ತಂಗಿ ಸೀರೀಸ್ ತೋರಿಸ್ತಿರ್ತಾರೆ ಅಷ್ಟೇ, ಬಿಟ್ಟರೆ ನಾನು ನೋಡೋದು. ಆ್ಯಂಡ್ ಮೇ ಬಿ ಒನ್ ಡೇ ಮೀಟ್ ಆಗಬಹುದು, ನೋಡೋಣ. ಹೋಪ್ ಫಾರ್ ದಿ ಬೆಸ್ಟ್. ನನ್ನ ಹತ್ರ ಇರೋ ಕ್ಯಾಮ್ರಾಸು ಮತ್ತು ಲೈಟ್ಸು ಇದೆಲ್ಲ ಎಕ್ಸ್ಪೆನ್ಸಿವೆ. ಅದನ್ನು ಮೋಸ್ಟ್ ಎಕ್ಸ್ಪೆನ್ಸಿವ್ ನನ್ನ ಕಾರ್ ಆ್ಯಂಡ್ ಮತ್ತು ಗೆಸ್ಟ್ ಬ್ಯಾಗ್ ಇದೆ. ಸೊ ಅದೊಂದು ಲಿಪ್ಸ್ಟಿಕ್ ಇಸ್ಕೊಂಡಿದ್ದೆ ವಿಯೆಟ್ನಾಮಿಂದ ವಾಪಸ್ ಬರ್ಬೇಕಾದ್ರೆ. ಇಟ್ ಈಸ್ ಗ್ಯೂರ್ಲೆನ್ ಅಂತ ಇಲ್ಲಿದೆ ನೋಡಿ. ಸೊ ಇದಕ್ಕೆ ಈ ಒಂದು ಲಿಪ್ಸ್ಟಿಕ್ಗೆ ಪಾರ್ಷೇನ್ ಮೇಕಪ್ ಅಂತ ಹೇಳ್ತಾರೆ. ಸೊ ಈ ಒಂದಿದೆ. ಆ್ಯಂಡ್ ಇನ್ನು ಬೇರೆ ಅಷ್ಟೇ. ಐನೋ ಒಂದು ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಆಯಿತಾ, ನನ್ನ ಕೂದಲು ಬೋಟಾಕ್ಸ್ ಅದು ಇದು ಅಂತ ಹೇಳ್ತೀರಾ. ಬಟ್ ಇಲ್ಲ, ನನ್ನ ಕೂದಲು
ಆ್ಯಕ್ಚುಲಿ ಒರಿಜಿನಲ್ ಆಗಿ ಹೀಗೆ ಇರೋದು. ನಾನು ಹುಟ್ಟಾಗಿಂದನೂ ಇಲ್ಲಿವರೆಗೂ ಇದೇ ಥರನೇ ಇರೋದು ನನ್ನ ಕೂದಲು. ಅಂದರೆ ಐ ಮೀನ್ ಲಾಂಗ್ ಅಲ್ಲ, ಲೈಕ್ ಸಿಲ್ಕಿ ಸಾಫ್ಟ್, ಏನು ಕೂರೋದಿಲ್ಲ ಗೊತ್ತಾ. ಕ್ಲಿಪ್ ಸಮೇತ ಕೂರಲ್ಲ, ರಬ್ಬರ್ ಬ್ಯಾಂಡ್ ಸಮೇತ ಕೂರಲ್ಲ. ತುಂಬಾ ಕಷ್ಟ ನನ್ನ ಒಂದು ಕೂದಲನ್ನ ಮೇಂಟೈನ್ ಮಾಡೋದು. ತುಂಬ ಜನ ಅದನ್ನ ಕಮೆಂಟ್ ಹಾಕಿದ್ರು 2 ಮಿಲಿಯನ್ ಬೇಗ ಆಗಲಿ ಅಂತ. ಐ ಹೋಪ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಆಲ್ಮೋಸ್ಟ್ 1 year ಇದೆ 1 million ಎಲ್ಲ ಸ್ಟಕ್ ಆಗಿದ್ದೀರಿ. ಐ ಡೋಂಟ್ ನೋ ಹೇಗೆ ಅಂತ. ಬಟ್ ಫಾಲೋವರ್ಸ್ ಬರ್ತಾ ಇದ್ದಾರೆ, ಬಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಬಟ್ ವೈ ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಏನೋ ಒಂದು ನಾನು ಆದಷ್ಟು ನಾನು ಕಷ್ಟಪಡ್ತೀನಿ ವಿಡಿಯೋಸ್ ಎಲ್ಲ ಇನ್ನೂ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ. ಸೊ ಅದೆಲ್ಲ ಬಂದು ಫಾಲೋ ಮಾಡಲಿ ಅಂತ, ಬೇಗ 2 million ಆಗಲಿ ಅಂತ ಎಲ್ಲರೂ ನನಗೆ ಪ್ರೇ ಮಾಡ್ಕೊಳ್ಳಿ. ಆ ಥರ ಇನ್ಸ್ಪಿರೇಷನ್ ತಗೊಳ್ಳೋಷ್ಟು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಐ ಆಮ್ ಹ್ಯಾಪಿ. ಬಟ್ ನಾನು ಇನ್ನೂ ಇನ್ಸ್ಪೈರ್ ಆಗೋಷ್ಟು ಏನೂ ದೊಡ್ಡವಳಲ್ಲ. ಬಟ್ ಇಟ್ಸ್ ಓಕೆ. ಸ್ವಲ್ಪ ಜನ ಯೂತ್ಸ್ಗೆಲ್ಲ ನಂಗೆ ಕಂಡ್ರೆ ಇಷ್ಟ ಆ್ಯಂಡ್ ದೇ ಗೆಟ್ ಇನ್ಸ್ಪೈರ್ಡ್. ಯಾಕೆ ಅಂದರೆ ಈ ಒಂದು ವಿಷಯಕ್ಕಷ್ಟೇ. ಬಿಕಾಸ್ ಅಂದರೆ ಆ್ಯಸ್ ಅ ಇಂಡಿಪೆಂಡೆಂಟ್ ಗರ್ಲ್ ಅನ್ನೋ ಥರ ಲೈಕ್ ಇಟ್. ಅಂದರೆ ಅವ್ರಿಗೂ ಅದೇ ಥರ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದೆಲ್ಲ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಇನ್ಸ್ಪಿರೇಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಲೆಟ್ಸ್ ಸಿ, ನಿಮ್ಮ ಒಂದು ಕಮೆಂಟ್ಸ್ ಮೂಲಕ ನನಗೆ ಹೇಳಿ ನೋಡೋಣ. ಆ್ಯಕ್ಚುಲಿ ನಾನು ತುಂಬ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡೋದು ಅಂದರೆ ಈ ಮೂವೀಸ್ ಎಲ್ಲ ನೋಡ್ಬಿಟ್ಟು ಇನ್ಸ್ಪೈರ್ ತೊಗೊಂಡು ಅದರಿಂದ ಕ್ರಿಯೇಟಿವ್ ಮೇಕಪ್ನ ಮಾಡ್ತೀನಿ. ಅದನ್ನು ಬಿಟ್ಟರೆ ನನಗೆ ಪರ್ಸ್ನಲ್ ಆಗಿ ಕ್ರಿಯೇಟರ್ಸಲ್ಲಿ ಇನ್ಸ್ಪೈರ್ ಅಂದರೆ ಕ್ರಿಯೇಟಿವ್ ಮಾಡೋದ್ರಲ್ಲಿ ಯಾರು ಇಷ್ಟ ಅಂದರೆ ಮೃಣು ಇಷ್ಟ ನನಗೆ. ಸೊ ಶಿ ಡಸ್ ರಿಯಲಿ ನೈಸ್. ಅಂದರೆ ನನಗೆ ಮುಂಚೆಯಿಂದ ನಾನು ಅವ್ರ ವೀಡಿಯೋಸ್ನ ನೋಡ್ಕೊಂಡು ಬರ್ತಿದ್ದೀನಿ ಆಯಿತಾ. ಆ್ಯಂಡ್ ಅವರೊಂದು ಕ್ರಿಯೇಟಿವ್ ಮೇಕಪ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ SFX ಆಗಲಿ ಆ್ಯಂಡ್ ಕ್ರಿಯೇಟಿವ್ ಕಲರ್ಫುಲ್ ಮೇಕಪ್ ಆಗಲಿ ನಂಗೆ ಅದೆಲ್ಲ ಇಷ್ಟ ಆಗುತ್ತೆ. ಸೊ ಶೀ ಈಸ್ ಆಲ್ಸೋ ಆ್ಯನ್ ಇನ್ಸ್ಪಿರೇಷನ್ ಫಾರ್ ಮೀ. ಯಾಕೆ ಅಂದರೆ ಅದು ಐ ಲವ್ ಟು ಬಿ ಇಂಡಿಪೆಂಡೆಂಟ್. ನನಗಿಷ್ಟ ಇಲ್ಲ ನನ್ನ ಫ್ರೀಡಮ್ನ ಕಿತ್ಕೊಳ್ಳೋದು. ಐ ಆಲ್ವೇಸ್ ವಾಂಟ್ ದಟ್ ಫ್ರೀಡಮ್ ಬೇಕು ಅಂದರೆ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ಯು ನೀಡ್ ಟು ಬಿ ಫಿನಾನ್ಷಿಯಲಿ ಸ್ಟೇಬಲ್. ಸೊ ಇಷ್ಟೇ. ನನಗೆ ಕಾಂಟೆಂಟ್ ಕ್ರಿಯೇಷನ್ ಡಿಫಿಕಲ್ಟ್ ಅಂತ ಅನ್ಸಲ್ಲ. ಯಾಕೆಂದರೆ ಈಗ ನನಗೀಗ ಗೊತ್ತಾಗ್ಬಿಟ್ಟಿದೆ ಯಾವ್ಯಾವ ವೀಡಿಯೋಸ್ ಓಡುತ್ತೆ, ಯಾವ ಥರ ಮಾಡಿದ್ರೆ ಹೋಗುತ್ತೆ, ಆ್ಯಂಡ್ ಯಾವಾಗ ಪೋಸ್ಟ್ ಮಾಡ್ಬೇಕು ಎಲ್ಲ ಗೊತ್ತಿದೆಲ್ಲ. ಸೊ ಐ ಥಿಂಕ್ ಅಷ್ಟೇನು ನನಗೆ ಟಫ್ ಅಂತ ಅನ್ಸಲ್ಲ. ಬಟ್ ಏನಾದರೂ ಕ್ರಿಯೇಟಿವ್ ಮೇಕಪ್ ಮಾಡ್ಬೇಕಾದ್ರೆ ಏನು ಮಾಡೋದು ಆ್ಯಂಡ್ ಯಾವ ಥರ ಮಾಡೋದು ಅನ್ನೋದು ಒಂಚೂರು ತಲೆ ಓಡಿಸ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಒಂಚೂರು ತಲೆ ಕೆಡುತ್ತೆ. ಅವಳಿಗೂ ಇದೊಂದು ಕ್ರಿಯೇಟಿವ್ ಮೈಂಡ್ ಇದೆ ಆಯಿತಾ, ನನಗೂ ಇದೆ. ಬಟ್ ಆದರೂ ಅವಳದೊಂದು ಆ ಒಂದು ಫ್ಯಾಷನ್ ಕ್ರಿಯೇಟಿವ್ ಇದೆ ಆಯಿತಾ. ಸೊ ಅದನ್ನು ನಾನು ತೊಗೋಬೇಕು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಸಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಅಷ್ಟು ಬರಬೇಕು ಇಷ್ಟು ಬರಬೇಕು ಅಂತ ಯೋಚನೆ ಮಾಡಬೇಡಿ. ಜಸ್ಟ್ ಡೂ ಇಟ್. ಐ ಥಿಂಕ್ ಮ್ಯಾಕ್ಸಿಮಮ್ ಅಂದರೂ 3 months 6 months ಬೇಕಾಗ್ಬೋದು ಗ್ರೋ ಆಗೋಕ್ಕೆ. ಆ್ಯಂಡ್ ನಿಮ್ಮ ಕಾಂಟೆಂಟ್ಸ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯು ಹ್ಯಾವ್ ಟು ಡೂ ಅಂದರೆ ಕನ್ಸಿಸ್ಟೆನ್ಸಿ, ನಾನು ಆಗಲೇ ಹೇಳ್ದಂಗೆ. ಸೊ ಯಾ ಅಷ್ಟೇ. ಬಟ್ ಡೂ ಇಟ್. ನಿಮಗೆ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಅಂತ ಇದ್ದರೆ ಮಾಡಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ. ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲರೂ ನನಗೆ ಹೇಳ್ತಾರೆ ನೀನು ಮಾಡಿ ಫಸ್ಟು ಅಂತ ನನಗೆ ಹೇಳಬೇಡಿ. ಯಾಕಂದರೆ ನಾನು ಮಾಡ್ತೀನಿ. ಸೊ ಟ್ರೈ ಮಾಡ್ತಾ ಇದ್ದೀನಿ. ನಾನು ಲಿಂಕ್ ಎಲ್ಲ ಹುಡುಕಿ ಲೈಕ್ ಏನೇನು ಬೇಕು, ಲೈಕ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ತೆಗೆದು ಲಿಂಕ್ ಹಾಕಿ ಇಟ್ಟಿರ್ತೀನಿ. ಜಸ್ಟ್ ಚೆಕ್ ಮಾಡಿ. ಆ್ಯಂಡ್ ಯಾ ಅಲ್ಲೇ ನೀವು ಸೇಮ್ ಈಗ ನಾನು ಟೈಟಲ್ ಹಾಕಿರ್ತೀನಲ್ಲ ಅದ್ರ ಕೆಳಗಡೆ ಮೋರ್ ಅಂತ ಇರುತ್ತೆ. ಆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯು ವಿಲ್ ಫೈಂಡ್ ಆಲ್ ದಿ ಲಿಂಕ್ಸ್. ನಾನು ಐಕಿಗಾಯಿ ಓದ್ತಿದ್ದೆ ಗೊತ್ತಾ, ಅದ್ರಲ್ಲಿ ಹೇಳಿದರು ಲೈಕ್ ಫುಲ್ 100% ಆಗೋ ಥರ ಫುಲ್ಲಾಗಿ ತಿನ್ನಬಾರ್ದು. ಯು ಹ್ಯಾವ್ ಟು ಮೇಂಟೈನ್ ದ್ಯಾಟ್ ಎಷ್ಟು 60% ಅಷ್ಟೇ, ಅರ್ಧ ಫಿಲ್ ಆಗಂಗೆ ಅಷ್ಟೇ ಇರಬೇಕು ಅಂತ. ಸೊ ಆ ರೂಲ್ನ ನಾನು ಫಾಲೋ ಮಾಡ್ತೀನಿ ಅಷ್ಟೇ. ಸೊ ನಾನು ಹೊಟ್ಟೆ ಫುಲ್ ತುಂಬಂಗೆ ತಿನ್ನಲ್ಲ. ಲೈಕ್ ಮೀಡಿಯಮ್ ಆಗಿ ಅಂದರೆ ಎಷ್ಟು ಬೇಕೋ ಅಷ್ಟೇ. ನನ್ನ ಬಾಡಿಗೆ ನನಗೆ ಇನ್ನೇನು ಫುಲ್ ಆಗುತ್ತೆ ಅನ್ನೋಷ್ಟರಲ್ಲಿ ನಾನು ಬಿಟ್ಬಿಡ್ತೀನಿ. ಸೊ ಅಷ್ಟೇ. ಹಂಗಂಬಿಟ್ಟು ನಾನು ವೇಸ್ಟ್ ಮಾಡಲ್ಲ. ನನಗೆ ಎಷ್ಟು ಬೇಕೋ ನಾನು ಅಷ್ಟೇ ತೊಗೊಳ್ಳೋದು. ಏನು ಬೇಕೋ ಅದು ಮಾತ್ರ ತೊಗೋತೀನಿ. ಮಾರ್ನಿಂಗ್ ಟೈಮಲ್ಲಿ ಗ್ರೀನ್ ಟೀ ಕುಡಿತೀನಿ ಆ್ಯಂಡ್ ಈವ್ನಿಂಗ್ ಇನ್ನೊಂದು ಕಪ್ ಗ್ರೀನ್ ಟೀ ಕುಡಿತೀನಿ. ಸೊ 2 cup ಗ್ರೀನ್ ಟೀ ಇನ್ ಅ ಡೇ ಕುಡಿತೀನಿ. ಅದನ್ನು ಬಿಟ್ಟರೆ ಐ ವಿಲ್ ಆಲ್ವೇಸ್ ಹ್ಯಾವ್ ಪ್ರೋಟೀನ್ ವಿತ್ ಮೀ. ಅಂದರೆ
ಎಲ್ಲ ಫುಡ್ ಜೊತೆ ನನಗೆ ಪ್ರೋಟೀನ್ ಇರಲೇಬೇಕು. ನಾನು ಪ್ರೋಟೀನ್ ತಿಂತೀನಿ. ಕಾಪ್ಸ್ ಆದಷ್ಟು ಕಮ್ಮಿ ಮಾಡ್ತೀನಿ, ಬಟ್ ನಾನು ಕಾಪ್ಸ್ ಫುಲ್ ಕಟ್ ಮಾಡಲ್ಲ. ಸ್ವಲ್ಪ ರೈಸ್ ನಂಗೆ ಮಧ್ಯಾಹ್ನ ತಿಂತೀನಿ, ಯಾಕಂದರೆ ಇಟ್ ಈಸ್ ಫಾರ್ ಎನರ್ಜಿ ಆ್ಯಂಡ್ ಇಟ್ ಈಸ್ ಫಾರ್ ಸ್ಕಿನ್ ಗ್ಲೋ. ಸೊ ಅದಕ್ಕೋಸ್ಕರ ನಾನು ರೈಸ್ ಬಿಡಲ್ಲ ಅಷ್ಟೇ. ಒಂದು ವಿಷಯ ಇದೆ ಏನಂದರೆ ಅಂದರೆ ತುಂಬ ಎಕ್ಸ್ಟ್ರೋವರ್ಟ್ ಹಾಕ್ತೀನಿ. ಸೊ ಅದು ನನ್ನ ಜೊತೆ ತುಂಬ ಕ್ಲೋಸ್ ಆಗಿ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಐ ಆಮ್ ವೆರಿ ಎಕ್ಸ್ಟ್ರೋವರ್ಟ್ ವೆನ್ ಐ ಆಮ್ ವಿತ್ ದೆಮ್ ಅಂತ. ಸೊ ಫುಲ್ ಓಪನ್ ಅಪ್ ಆಗ್ತೀನಿ ಆ್ಯಂಡ್ ಐ ಬಿ ಲೈಕ್ ಚಿಲ್ ಪರ್ಸನ್, ಫುಲ್ ಚಿಲ್ ಪರ್ಸನ್ ಆಗಿರ್ತೀನಿ. ಇಟ್ಸ್ ಬಿಕಾಸ್ ಯು ಲುಕ್ ಅಟ್ ಮೀ ಆ್ಯಸ್ ಬ್ಯೂಟಿಫುಲ್. ಅಂದರೆ ನೀವು ನೋಡೋ ರೀತಿ ಆ ಥರ ಇದೆ, ಅದಕ್ಕೋಸ್ಕರ ಐ ಲುಕ್ ಬ್ಯೂಟಿಫುಲ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಐ ಲವ್ ಯು. ಆ್ಯಂಡ್ ಆದಷ್ಟು ಬೇಗ ಮೀಟ್ ಮಾಡಬೇಕು ಅವಳನ್ನ. ತುಂಬ ದಿನ ಆಗಿದೆ ಆಯಿತಾ. ಅವಳು ಕೇರಳಗೆ ಬಾ ಅಂತಿದ್ದಾಳೆ. ನಾನು ಬರ್ತೀನಿ ಅಂತ ಟೈಮೇ ಸಿಗ್ತಿಲ್ಲ ನನಗೆ. ಏನಂದರೆ ವಯಸ್ಸು ಸಿಂಪತಿ, ನಾನು ಏನೋ ಸಿಂಪತಿ ಗಳಿಸ್ಕೊಳ್ಳೋಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ. ಏನು ನನಗೆ ಯಾರು ಬೈರೋ ನನಗೇನು ಚಿಂತೆನೂ ಇಲ್ಲ, ಗೊತ್ತಾಯ್ತಾ. ಸೊ ಫಸ್ಟ್ ಥಿಂಗ್ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಏನಾದರೂ ಆಗ್ತಿದೆ, ಏನಾದರೂ ವಿಷಯ ಆಗ್ತಿದೆ ಅಂದಾಗ ನಾನೇನು ವೀಡಿಯೋಸೇ ಅಪ್ಲೋಡ್ ಮಾಡಬಾರ್ದಾ? ಯಾಕೆ ನನಗೆ ಅನ್ನೋದೊಂದು ಲೈಫ್ ಇರಲ್ವಾ? ವಾಟ್ ಶುಡೆಂಟ್ ಐ ಲೈಕ್ ವಾಟ್ ಬಿ ಹ್ಯಾಪಿ ಆರ್ ವಾಟ್? ನನ್ನ ಇಷ್ಟ ಗುರು, ನಾನು ಅಪ್ಲೋಡ್ ಮಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಸಿಂಪತಿ ಅಂತ ನಿನಗನ್ಸಿದ್ರೆ ನೀನು ಅನ್ಕೋ. ಐ ಡೋಂಟ್ ನೋ, ಯು ಆರ್ ಕಮಿಂಗ್ ಫ್ರಮ್ ದಿಸ್ ಫೇಕ್ ಅಕೌಂಟ್ ಆ್ಯಂಡ್ ಜಸ್ಟ್ ಎಷ್ಟು ಕೋಪ ಬರುತ್ತೆ ಅಂದರೆ ನನಗೆ. ಆ ಕಮೆಂಟ್ಸ್ ಎಲ್ಲ ಓದಿದಾಗ ಹೆಂಗೆ ಬರ್ದಿತ್ತಂದರೆ ಐ ಡೋಂಟ್ ನೋ. ಈಗ ಆ ಒಂದು ಕ್ವೆಶನ್ ಆನ್ಸರ್ ಯಾರು ಹಾಕಿದ್ರು, ಆ ಕ್ವೆಶನ್ ಹಾಕಿರೋರು ಇದನ್ನ ನೋಡ್ತಾ ಇದ್ರೆ ಪ್ಲೀಸ್ ಮೈಂಡ್ ಯೋರ್ ಓನ್ ಬಿಸ್ನೆಸ್. ನನ್ನ ಲೈಫ್ ಬಗ್ಗೆ ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಿಮ್ಗೇನಿದೆಯೋ, ನಿಮ್ಗೇನು ಕೆಲಸ ಇದೆಯೋ ಅದನ್ನ ಮಾಡಿಕೊಂಡು ಆರಾಮಾಗಿರಿ. ಯಾಕೆ ಬಂದು ಈ ಥರ ಎಲ್ಲ ಕಮೆಂಟ್ ಹಾಕಬೇಕು? ಯಾಕೆ ಈ ಥರ ತಲೆ ಕೆಡಿಸ್ಕೋಬೇಕು ನೀವು? ಜಸ್ಟ್ ಗೆಟ್ ಅ ಲೈಫ್ ಬ್ರೋ. ಅಷ್ಟೇ ಹೇಳಕ್ಕೆ ನಂಗೆ ಇಷ್ಟಪಡೋದಲ್ಲ, ಅದು ಇಷ್ಟ ಇಲ್ದಿರೋ ಹೇಳೋದಷ್ಟೇ ನಿಮಗೆ. ಆ್ಯಂಡ್ ಅಷ್ಟೇ. ಈಗ ಐ ಥಿಂಕ್ ನಮ್ಮ ಒಂದು ಕ್ವೆಶನ್ ಆನ್ಸರ್ಸ್ ಮುಗೀತು ಈ ವೀಕ್ನ. ಸೊ ವಾರದಲ್ಲಿ ಒಂದು ಅದೇ ವೀಕ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಐ ಥಿಂಕ್ ಮೇಕಪ್ ಬಗ್ಗೆ ಕೇಳ್ತೀನಿ ಅಂತ, ಕ್ವೆಶನ್ ಆನ್ಸರ್ಸ್ ಅಬೌಟ್ ಮೇಕಪ್, ಸೊ ದಟ್ ನಾನು ನಿಮಗೆ ಕ್ವೆಶನ್ಸ್ನೆಲ್ಲ ಕ್ಲಿಯರ್ ಮಾಡ್ಬೋದು ಅಂತ. ಯಾಕಂದರೆ ಒಂದು ಆಲ್ರೆಡಿ ಮೇಕಪ್ ಟ್ಯುಟೋರಿಯಲ್ ಹಾಕಿದೆಲ್ಲ, ಸೊ ಅದ್ರ ಮೇಲೆ ಕ್ವೆಶನ್ಸ್ನ ನೀವು ಕೇಳಿದ್ರೆ ಸೊ ಐ ಕ್ಯಾನ್ ಕ್ಲಿಯರ್ ಇಟ್ ಆಫ್. ಸೊ ನಿಮಗೆ ಈಸಿಯಾಗಿ ಕಲ್ತ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ಸ್ ಮೇಕಪ್ ಬಗ್ಗೆ ಕೇಳಿ ಇದರಲ್ಲೇ, ಅಂದರೆ ಆ ಒಂದು ಮೇಕಪ್ ಇದ್ರಲ್ಲಿ ನಾನು ಹೇಳ್ಕೊಟ್ಟಿದ್ರಲ್ಲೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕೇಳಿ, ಇಲ್ಲಾಂದರೆ ಅದೇ ಒಂದು ಮೇಕಪ್ ಪೋಸ್ಟ್ಗೆ ಹೋಗ್ಬಿಟ್ಟು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ಸದಾ ಇರಲಿ, ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ತುಂಬಾ ಜಾಸ್ತಿ ಇರಲಿ ಅಂತ ಕೇಳ್ಕೊತಾ ಐ ಥಿಂಕ್ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈಗ ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಊರಿಗೆ ಕೊಡಗಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಇದೇ ರೀತಿ ಮನೋರಂಜನೆಗಾಗಿ ನನ್ನನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್.